ರಾಜ್ಯ ಬಿಜೆಪಿಯ ಕತೆ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ಬಣ ಬಡಿದಾಟ ಇನ್ನು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬಂಡಾಯದ ಕಿಚ್ಚಿಗೆ ಒಡೆದ ಮನೆ ಆಗೋಯ್ತಾ ಬಿಜೆಪಿ. ಕೇಸರಿ ಮನೆಯಲ್ಲಿ ಆರ್ದ ಬಣ ಪಾಲಿಟಿಕ್ಸ್. ಸದ್ಯ ಬಿವೈ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ರೆಬಲ್ಸ್ ತಂಡದವರು. ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿರುದ್ಧ ಲೀಡರ್ ಸಿಡಿದೆದ್ದಿದ್ದಾರೆ. ವಿಜಯೇಂದ್ರ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಕೊಡೋದಕ್ಕೂ ಸಿದ್ಧತೆಗಳಾಗ್ತಾ ಇದೆ ಅಂತೆ. 23 ಜಿಲ್ಲಾಧ್ಯಕ್ಷರ ಆಯ್ಕೆ ರದ್ದುಗೊಳಿಸಬೇಕು ಅನ್ನುವಂತ ದೂರು ಇದು. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಈ ಅತೃಪ್ತರ ತಂಡ ರೆಬಲ್ಸ್ ಟೀಮ್ ಮೀಟಿಂಗ್ ಮಾಡ್ತಲ್ಲ, ಆಗ್ಲೇ ನಿರ್ಧಾರ ಆಗೋಗಿದೆ. ಬಿಎಸ್ವೈ ಪುತ್ರ ವಿಜೇಂದ್ರ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿದ್ದಾರಂತೆ ಸಂಸದರು. ಭಾರಿ ಕುತೂಹಲ ಕೆರಳಿಸಿದೆ ಡಾಕ್ಟರ್ ಸುಧಾಕರ್ ಅವರ ಈ ನಡೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಪ್ಲಾನ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸುಧಾಕರ್ ಜೊತೆ ಕೆಲ ಸಂಸದರು ಹೈಕಮಾಂಡ್ ಭೇಟಿಯಾಗಿ ದೂರು ಕೊಡುವಂತ ಸಾಧ್ಯತೆ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು? ಪ್ರಬಲವಾದ ಡಿಮ್ಯಾಂಡ್ ಅಂತ ಇಲ್ಲಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಾಗಬೇಕು, ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ? ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ. ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPC ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ ನಿರ್ಧಾರವನ್ನು, ಇವಾಗ ಯತ್ನಾಳ್ ಅವ್ರ ಮೇಲೆ ಶಿಸ್ತಿನ ತಗೋಬೇಕು, ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂದಾಗ ನಮ್ಮ ರಕ್ಷಣೆಗೆ ಬಂದವರು ಯಾರು? ಎಲ್ಲ MPಗಳು, ಎಲ್ಲ ಶಾಸಕರುಗಳು, ಎಲ್ಲ ಲೀಡ್ರುಗಳು. ಇಲ್ಲ, ಯತ್ನಾಳ್ ಅವ್ರ ಮೇಲೆ ಮಾಡಬೇಡಿ, ಅವರು ಒಂದು ಹೋರಾಟ ಮಾಡ್ತಾ ಇದ್ದಾರೆ, ವಕ್ಫ್ ಹೋರಾಟನ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ. ಈ ಟೈಮಿಗೆ ನೀವು ಈ ಥರದ್ದು ನಿರ್ಧಾರ ತಗೊಂಡ್ರೆ ಆರ್ಗನೈಸೇಷನ್ಗೆ ದೊಡ್ಡ ಹೊಡೆತ ಬೀಳ್ತದೆ ಅಂತೇಳಿ ನಿರ್ಧಾರ ತಗೊಂಡವ್ರು ಅವರು. ಯಾರನ್ನು ಕೂಡ ವಿಶ್ವಾಸ ತಗೊಂಡಿಲ್ಲ. ನಮ್ಮನೆ ನಡಾವಳಿ ತೋರಿಸ್ಲಿ, ನಾವು ಮೀಟಿಂಗ್ ಮಾಡಿದ್ದು ಒಂದು ಸಿಗ್ನೇಚರ್ ಹಾಕಿದ್ದಂಗೆ ತೋರಿಸ್ಬೇಕಲ್ಲ, ನಡಾವಳಿ ಪುಸ್ತಕದಲ್ಲಿ ಬರೀಬೇಕಲ್ಲ. ಪ್ರಪೋಸಲ್ ಇಂಥವ್ರು ಕುಮಾರ್ ಬಂಗಾರಪ್ಪನವ್ರು ಹಿಂಗೆ ಹೇಳಿದರು, ಮತ್ತೊಬ್ಬರು ಹಿಂಗೆ ಹೇಳಿದರು, ಆ ಸೀನಿಯರ್ ಅವ್ರು ಹಿಂಗೆ ಹೇಳಿದರು ಅಂತೇಳಿ ಹೇಳಿದರೆ ಆ ನಡಾವಳಿನ ತೋರಿಸಿದ್ರೆ ಹೌದು ಇದೆಲ್ಲ ನಡಾವಳಿ ಪ್ರಕಾರವಾಗಿ ನಡೆದಿದೆ ಅಂತ ಹೇಳ್ಬೇಕು. ನಮ್ಮನ್ನು ಎಲ್ಲಿ ಕಾಲ್ ಮಾಡಿದ್ರು, ಯಾವತ್ತು ಕರೆದಿದ್ರು, ಯಾವ ಸಭೆ ಕರೆದಿದ್ರು ಅಂತ ಹೇಳಿದ್ರೆ ದೆನ್ ವಿ ಕ್ಯಾನ್. ಎಲ್ಲ ಜಿಲ್ಲಾಧ್ಯಕ್ಷರು ರದ್ದು ಮಾಡೋ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ತಾವು ದೂರು ಅದನ್ನು ಮಾಡಬೇಕು. ಅಂತಿಮವಾಗಿ ತಾವು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೂಡ ಅದೇ ಒಂದು ರಾಜ್ಯಾಧ್ಯಕ್ಷರದ್ದು ಮೇನ್ ಡಿಮ್ಯಾಂಡ್ ನಮ್ದಿರೋದು. ಅದು ಸರಿ ಆದರೆ ಇದಿಷ್ಟು ಸರಿ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಸಚಿವರಂತ ಕುಮಾರ್ ಬಂಗಾರಪ್ಪ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ದಿನೇ ದಿನೇ ಜೋರಾಗ್ತಾ ಇದೆ. ಇದೀಗ ರೆಬಲ್ಸ್ ಟೀಮ್ ಯತ್ನಾಳ್ ವಿರುದ್ಧ ದೂರು ನೀಡಲು ದೆಹಲಿಗೆ ದಂಡೆತ್ತಿ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಕೇಸರಿ ಮನೆಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ, ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಸಮರ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಇದೇ ಮಾತು ವಿಜೇಂದ್ರ ಆಡಿದ ಇದೇ ಮಾತು ರೆಬಲ್ಸ್ ನಾಯಕರನ್ನ ಮತ್ತಷ್ಟು ಕೆರಳಿಸಿದೆ. ಒಡೆದ ಮನೆಯಂತಾಗಿದ್ದ ಬಿಜೆಪಿಯಲ್ಲಿ ಇದೀಗ ಅಧಿಕಾರಕ್ಕೂ ತಿಕ್ಕಾಟ ಜೋರಾಗಿದೆ. ಒಡೆದ ಬಿಜೆಪಿ, ಹೋಳಾಯಿತು ನಾಯಕತ್ವ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಿಡಿದೆದ್ದಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರೆಬಲ್ಸ್ ಟೀಮ್ ಪ್ರಬಲ ವಿರೋಧ ವ್ಯಕ್ತಪಡಿಸಿದೆ. ಘೋಷಣೆಯಾದ 23 ಜಿಲ್ಲಾಧ್ಯಕ್ಷರ ಆಯ್ಕೆ ರದ್ದುಗೊಳಿಸುವುದಕ್ಕೆ ಹೈಕಮಾಂಡ್ಗೆ ದೂರು ನೀಡುವುದಕ್ಕೆ ತೀರ್ಮಾನಿಸಿದ್ದಾರೆ. ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ. ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು, ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ರೆಬಲ್ಸ್ಗೆ ಬಿವೈ ವಿಜೇಂದ್ರ ಟಾಂಗ್.
ಯತ್ನಾಳ್ ಬೆಂಬಲಿಗರು ಸಿಡಿದೇಳ್ತಾ ಇದ್ದಂತೆ ವಿಜೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜಿಲ್ಲಾಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮೂಗು ತೋರಿಸಿಲ್ಲ, ಬೇರೆ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ. ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು. ರಿಪಬ್ಲಿಕ್ನಲ್ಲಿ ಕುಮಾರ್ ಬಂಗಾರಪ್ಪ ಎಕ್ಸ್ಕ್ಲೂಸಿವ್. ಬಿವೈ ವಿಜೇಂದ್ರ ವಿರುದ್ಧ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ರೆಬಲ್ಸ್ ಪರೇಡ್ ನಡೆಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಒಂದು ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾನು ಬೇರೆ ದಿನ ಹೇಳಿಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲೇ ಹೇಳಿದೆ. ಈಗ ಶಿವಮೊಗ್ಗದಲ್ಲೇ ನಾವೇನು ಕೂಡ ಯಾರನ್ನೂ ಕರೆದಿಲ್ಲ, ನಮ್ಮನ್ನು ಎಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ತೋರಿಸಿ, ನಡಾವಳಿ ತೋರಿಸಲಿ. ಅಧ್ಯಕ್ಷರದ್ದು ಮೇನ್ ಡಿಮ್ಯಾಂಡ್ ನಮ್ದಿರೋದು ಅದು ಸರಿಯಾದ್ರೆ ಇದಿಷ್ಟು ಸರಿಯಾದ. ಕೇಸರಿ ಕೋಟೆ ಬಣ ಬಡಿದಾಟದ ಕಿಚ್ಚು ಹೈಕಮಾಂಡ್ ಅಂಗಳ ತಲುಪಿದ್ದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡ್ಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ, ಏನ್ ಮಾಡಬಹುದು ಹೈಕಮಾಂಡ್, ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು, ಇದೇ ರೀತಿಯಾಗಿ ಕಿತ್ತಾಟ ಯಾವ ಹಂತಕ್ಕೆ ಹೋಗ್ಬೋದು, ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂತ ಪಕ್ಷ ಇವತ್ತು ಅಶಿಸ್ತು ಎದ್ದೆದ್ದು ಕಾಣ್ತಾ ಇದೆ. ಖಂಡಿತ ನಾಗೇಂದ್ರ ಬಾಬು, ನಿಜಕ್ಕೂ ಬಿಜೆಪಿ ಶಿಸ್ತಿನ ಪಕ್ಷ ಅನ್ನುವಂಥ ಹೆಸರೇನಿತ್ತು ಅದೆಲ್ಲೋ ಒಂದು ಕಡೆ ನಿಜಕ್ಕೂ ಅದರ ವಿಮುಖವಾಗಿ ನಡ್ಕೊತಾ ಇರ್ತಕ್ಕಂಥದ್ದು. ಇವತ್ತಿನ ಬಿಜೆಪಿ ನಾಯಕರ ಒಂದಷ್ಟು ದೃಷ್ಟಿಕೋನಗಳನ್ನ ನೋಡ್ತಾ ಹೋಗ್ಬೋದು. ಪ್ರತಿಯೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ದಿನಕ್ಕೊಬ್ಬೊಬ್ಬ ನಾಯಕರು ವಿಜೇಂದ್ರ ಅವರ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಎಲ್ಲರೂ ಒಂದೇ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಯಡಿಯೂರಪ್ಪ ಅವ್ರನ್ನ ನಂಬ್ತೀವಿ ಅಥವಾ ಯಡಿಯೂರಪ್ಪನವ್ರನ್ನ ಸ್ವಾಗತ ಮಾಡ್ತೀವಿ, ಆದ್ರೆ ಅವ್ರ ಮಗ ವಿಜೇಂದ್ರ ಅವ್ರನ್ನಲ್ಲ ಅನ್ನುವಂಥ ವಿಚಾರಗಳನ್ನ ಈಗಾಗಲೇ ಬಹುತೇಕ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಒಂದು ವಿಚಾರಗಳನ್ನ ನೋಡೋದಾದ್ರೆ, ನಿನ್ನೆ ಯತ್ನಾಳ್ ಅಂಡ್ ಟೀಮು ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು, ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ದೂರನ್ನ ಕೊಡಬೇಕು ಅನ್ನೋಂಥದ್ದು. ಮತ್ತೊಂದು ಕಡೆ ಸುಧಾಕರ್ ಅವರು ಬಹಿರಂಗವಾಗಿ ವಿಜೇಂದ್ರ ಅವರ ವಿರುದ್ಧ ನಾನು ಇನ್ನು ಮುಂದೆ ಯುದ್ಧವನ್ನ ಮಾಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಹೋಗಿದ್ರು. ಸೊ ಈಗಾಗಲೇ ಬಜೆಟ್ ಸೆಷನ್ಗೆ ತೆರಳಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಮತ್ತೆ ಸೇರಿದಂತೆ ಅನೇಕ ರಾಜ್ಯದ ಸಂಸದರು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ದಿನಾಂಕವನ್ನ ಕೇಳಿರ್ತಕ್ಕಂಥದ್ದು, ಭೇಟಿಗೆ ಅವಕಾಶವನ್ನ ಕೇಳಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಅನುಮತಿಯನ್ನು ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಬಹುತೇಕ ಈ ಒಂದು ವಿಚಾರಕ್ಕೆ ಅಂದ್ರೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಒಂದು ನೇಮಕ ಏನಿದೆ, ನೇಮಕದಲ್ಲಿ ಬಹಳಷ್ಟು ಏಕಮುಖವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಪರವಾಗಿ ಮತವನ್ನ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಪರವಾಗಿ ಯಾರೆಲ್ಲ ಮತ ಹಾಕ್ತಾರೆ ಅವರನ್ನೇ ಜಿಲ್ಲಾಧ್ಯಕ್ಷರನ್ನ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪವನ್ನ ಈಗಾಗಲೇ ವಿಜೇಂದ್ರ ಅವರ ವಿರುದ್ಧ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಹೈಕಮಾಂಡ್ ಬಾಗ್ಲನ್ನ ತಟ್ಟೋದಕ್ಕೆ ರಾಜ್ಯದ ಅನೇಕ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಗೌಪ್ಯ ಸಭೆಗಳನ್ನ ಈಗಾಗಲೇ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು. ಒಂದಷ್ಟು ಚರ್ಚೆ ಅಂತಂದ್ರೆ ಆ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಸಂಸದರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸೇರಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸದಾನಂದ ಗೌಡರು ಕೂಡ ಇದ್ರು ಅನ್ನುವಂಥದ್ದು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಯಾರೆಲ್ಲ ಸಂಸದರು ಹೈಕಮಾಂಡ್ ನ ಭೇಟಿಯಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ದೂರನ್ನು ಕೊಡ್ತಾರೆ ಅನ್ನೋದು ಬಹಳ ಪ್ರಮುಖ ಚರ್ಚೆಗೆ ಬಂದಿರತಕ್ಕಂಥದ್ದು. ಇವತ್ತು ಬಜೆಟ್ ಸೆಷನ್ ಆಗಿರೋದ್ರಿಂದ ನಿನ್ನೆಯೇ ಎಲ್ಲ ಸಂಸದರು ದೆಹಲಿಗೆ ಹೋಗಿದ್ರು, ನಿನ್ನೆಯೇ ಅಪಾಯಿಂಟ್ಮೆಂಟ್ ಅನ್ನ ಕೇಳಿರೋದ್ರಿಂದ ಈ ಒಂದು ತಿಂಗಳ ಕಾಲ ದೆಹಲಿಯಲ್ಲೇ ಎಲ್ಲಾ ಸಂಸದರು ಇರೋದ್ರಿಂದ ಯಾರೆಲ್ಲ ಯಾರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ ಮತ್ತು ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಬಹಳ ತೀವ್ರ ಕುತೂಹಲ ಇರತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.